ನಮಸ್ಕಾರ ಗೆಳೆಯರೇ, ಬಚ್ಚೂಸ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ. ಈ ದಿನ ನಾನು ತುಳಸಿ ವಿವಾಹದ ಹಿನ್ನೆಲೆ ಹಾಗೂ ಕಥಾವಸ್ತುವನ್ನು ಹೇಳಲು ಇಚ್ಛಿಸುತ್ತೇನೆ. ಪುರಾಣದ ಪ್ರಕಾರ ಮಥುರಾ ಪಟ್ಟಣವನ್ನು ದೈತ್ಯರಾಜ ಕಾಲನೇಮಿಯು ಆಳುತ್ತಿದ್ದನು. ಅವನ ಮಗಳು ವೃಂದ ಅಥವಾ ಬೃಂದ, ಇವಳು ಮಹಾನ್ ದೈವ ಭಕ್ತೆಯಾಗಿದ್ದಳು. ಅವಳು ಧರ್ಮಿಷ್ಠಳಾಗಿದ್ದಳು. ಮಾತ್ರವಲ್ಲದೆ ಮಹಾವಿಷ್ಣುವಿನ ಪರಮ ಭಕ್ತೆಯಾಗಿದ್ದಳು. ಆಕೆಯು ರಾಕ್ಷಸನಾದ ಜಾಲಂಧರನನ್ನು ವಿವಾಹವಾಗಿದ್ದಳು. ಅವಳ ಪಾತಿವ್ರತ್ಯ ಹಾಗೂ ದೈವ ಭಕ್ತಿಯಿಂದ ಅವಳ ಗಂಡ ಜಾಲಂಧರನು ಬಹಳಷ್ಟು ಶಕ್ತಿಶಾಲಿಯಾಗಿದ್ದನು. ಅವಳ ಪಾತಿವ್ರತ್ಯವು ಹಾಗೂ ಪತಿನಿಷ್ಠೆಯು ಅಜೇಯವಾಗಿದ್ದುದರಿಂದ ಅವಳ ಪತಿ ಜಾಲಂಧರನು ಎಲ್ಲದರಲ್ಲಿಯೂ ಅಜೇಯನಾಗಿರುತ್ತಿದ್ದನು. ಜಾಲಂಧರನು ದೇವತೆಗಳ ಮೇಲೆ ಗೆಲ್ಲುವ ಉದ್ದೇಶದಿಂದ ಅವರ ಮೇಲೆ ಯುದ್ಧ ಸಾರುತ್ತಾನೆ. ಅದೇ ಸಮಯದಲ್ಲಿ ಅವನ ಪತ್ನಿ ವೃಂದೆಯು ಪತಿನಿಷ್ಠೆಯ ಸಂಕಲ್ಪವನ್ನು ಹೊತ್ತು ಪೂಜೆಗೆ ಕುಳಿತಿದ್ದಳು. ದೇವತೆಗಳಿಗೆ ಜಾಲಂಧರನನ್ನು ಎದುರಿಸುವುದು ಅಸಾಧ್ಯವಾಗುತ್ತಿತ್ತು. ಯಾಕೆಂದರೆ ಅವನ ಪತ್ನಿ ವೃಂದೆಯ ಪತಿನಿಷ್ಠೆಯು ಹೆಚ್ಚಾದುದರಿಂದ ಅವನ ಶಕ್ತಿಯು ಅಷ್ಟೇ ಬಲವಾಗಿ ಹೆಚ್ಚಾಗುತ್ತಿತ್ತು. ಆತನು ಯುದ್ಧದಲ್ಲಿ ಜಯಶಾಲಿಯಾಗಿ ಬರುವ ತನಕ ತಾನು ಪತಿನಿಷ್ಠೆಯ ಸಂಕಲ್ಪವನ್ನು ಮುಂದುವರಿಸುವುದಾಗಿ ಗಂಡನಿಗೆ ಮಾತು ಕೊಟ್ಟಿದ್ದಳು. ಇದರಿಂದಾಗಿ ಜಾಲಂಧರನು ಯುದ್ಧದಲ್ಲಿ ದೇವತೆಗಳ ಮೇಲೆ ಜಯಶಾಲಿಯಾಗುತ್ತಾ ಮುನ್ನಡೆಯುತ್ತಿದ್ದನು. ಇದರಿಂದಾಗಿ ನೊಂದ ದೇವತೆಗಳು ತಮ್ಮನ್ನು ಹೇಗಾದರೂ ರಕ್ಷಿಸಬೇಕು, ಕಾಪಾಡಬೇಕು ಎಂದು ಶ್ರೀ ಮಹಾವಿಷ್ಣುವಿನಲ್ಲಿ ಮೊರೆ ಹೋಗುತ್ತಾರೆ. ದೇವತೆಗಳ ಮೊರೆಯನ್ನು ಆಲಿಸಿದ ಮಹಾವಿಷ್ಣುವು ಏನೂ ಉಪಾಯಗಾಣದೆ ತನ್ನ ಪರಮ ಭಕ್ತೆಯಾದ ವೃಂದಾಳಿಗೆ ಅಘೋರ ಮೋಸವನ್ನು ಮಾಡಲು ಸಿದ್ಧನಾಗುತ್ತಾನೆ. ತಾನೇ ಜಾಲಂಧರನ ಕಪಟ ವೇಷ ಧರಿಸಿ ಅವನ ಪತ್ನಿ ವೃಂದಾಳ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಮಾರು ವೇಷದಲ್ಲಿದ್ದ ಮಹಾವಿಷ್ಣುವನ್ನು ಗುರುತಿಸಲು ವೃಂದೆಯು ವಿಫಲಳಾಗುತ್ತಾಳೆ. ಆಕೆಯು ತನ್ನ ಗಂಡನು ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದನೆಂದು ತಿಳಿದು ಮಾರುವೇಷದಲ್ಲಿದ್ದ ವಿಷ್ಣುವಿನ ಪಾದವನ್ನು ಸ್ಪರ್ಶಿಸಿ ಅವನನ್ನು ಪ್ರೀತಿಯಿಂದ ನೋಡುತ್ತಾಳೆ. ಇದರಿಂದ ಅವಳ ಪತಿನಿಷ್ಠೆಯ ಸಂಕಲ್ಪವು ಅಪವಿತ್ರವಾಗುತ್ತದೆ. ಅದೇ ಸಮಯದಲ್ಲಿ ಜಾಲಂಧರನು ಶಿವನೊಡನೆ ಯುದ್ಧದಲ್ಲಿ ತೊಡಗಿದ್ದನು. ವೃಂದೆಯ ಪತಿನಿಷ್ಠೆಯು ಅಪವಿತ್ರವಾದುದರಿಂದ ಶಿವನು ಜಾಲಂಧರನ ರುಂಡವನ್ನು ತನ್ನ ತ್ರಿಶೂಲದಿಂದ ಕತ್ತರಿಸಿ ಭೂಮಿಯೆಡೆಗೆ ಬಿಸಾಕುತ್ತಾನೆ. ಆ ರುಂಡವು ಉರುಳಿ ಜಾಲಂಧರನ ಪತ್ನಿ ವೃಂದೆಯ ಕಾಲಬುಡದಲ್ಲಿ ಬಂದು ಬೀಳುತ್ತದೆ. ಇದನ್ನು ನೋಡಿದ ವೃಂದೆಗೆ ತನ್ನ ಪತಿನಿಷ್ಠೆಯು ಅಪವಿತ್ರವಾಯಿತು ಎಂದು ಅರಿವಾಗುತ್ತದೆ. ತಾನು ಅಷ್ಟು ನಿಷ್ಠೆಯಿಂದ ಪೂಜಿಸಿದ ದೇವರೇ ತನಗೆ ಮೋಸ ಮಾಡಿದಲ್ಲ ಎಂದು ಬಹಳವಾಗಿ ಕೋಪಗೊಳ್ಳುತ್ತಾಳೆ. ಕೋಪಗೊಂಡ ವೃಂದೆಯು ಮಹಾವಿಷ್ಣುವಿಗೆ ಕಲ್ಲಾಗು ಎಂದು ಶಾಪ ನೀಡುತ್ತಾಳೆ. ಆಗ ವಿಷ್ಣುವು ಸಾಲಿಗ್ರಾಮವೆಂಬ ಕಲ್ಲಾಗುತ್ತಾನೆ. ಇಷ್ಟಲ್ಲದೆ ಅವಳು ನೀನು ನನ್ನ ಹಾಗೆ ಪತ್ನಿಯಿಂದ ದೂರವಾಗಿರು, ವಿರಹ ವೇದನೆ ಪಡು ಎಂದು ಶಪಿಸುತ್ತಾಳೆ. ಇಷ್ಟಲ್ಲದೆ ಆ ವೃಂದೆಯು ತಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ತನ್ನನ್ನು ತಾನೇ ಅಗ್ನಿಯಿಂದ ಸುಟ್ಟುಕೊಂಡು ಸಮುದ್ರದಲ್ಲಿ ಹೋಗಿ ಮುಳುಗುತ್ತಾಳೆ. ಅವಳ ಶಾಪದಿಂದ ಮಹಾವಿಷ್ಣುವನ್ನು ಕಾಯಲು ಈ ವೃಂದೆಯ ಆತ್ಮವನ್ನು ಒಂದು ಸಸ್ಯಕ್ಕೆ ವರ್ಗಾಯಿಸುತ್ತಾರೆ. ದೇವತೆಗಳೆಲ್ಲರೂ ಸೇರಿ ಆ ಸಸ್ಯವನ್ನು ತುಳಸಿ ಗಿಡ ಎಂದು ನಾಮಕರಣ ಮಾಡುತ್ತಾರೆ. ನಂತರ ಉತ್ಥಾನ ದ್ವಾದಶಿಯಂದು ಸಾಲಿಗ್ರಾಮ ರೂಪದ ಮಹಾವಿಷ್ಣುವನ್ನು ಹಾಗೂ ವೃಂದೆಯ ಆತ್ಮವನ್ನು ತುಳಸಿ ಗಿಡದ ರೂಪವಾಗಿ ಪರಿಗಣಿಸಿ ಸಾಂಕೇತಿಕ ರೂಪವಾಗಿ ವಿವಾಹವನ್ನು ಮಾಡುತ್ತಾರೆ. ಇದರಿಂದಾಗಿ ಮಹಾವಿಷ್ಣುವಿನ ಶಾಪದ ಪರಿಣಾಮವು ಸ್ವಲ್ಪ ಕಡಿಮೆಯಾದರೂ ರಾಮಾಯಣ ಕಾಲದಲ್ಲಿ ಅವನು ಸೀತೆಯಿಂದ ದೂರವಾಗಬೇಕಾಯಿತು ಹಾಗೂ ದ್ವಾಪರ ಯುಗದಲ್ಲಿ
ಕೃಷ್ಣನು ತನ್ನ ಪ್ರೇಯಸಿ ರಾಧೆಯಿಂದಲೂ ದೂರವಾಗಬೇಕಾಯಿತು. ವಿಷ್ಣುವಿನ ಹಾಗೂ ತುಳಸಿಯ ಸವಿನೆನಪಿಗಾಗಿ ಪ್ರತಿ ವರ್ಷವೂ ಉತ್ಥಾನ ದ್ವಾದಶಿಯಂದು ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ. ಅಂದಿನಿಂದ ಹಿಂದೂ ಸಂಪ್ರದಾಯದಲ್ಲಿ ವಿವಾಹದ ಸಮಾರಂಭಗಳು ಆರಂಭವಾಗುತ್ತವೆ. ಇದೇ ತುಳಸಿ ವಿವಾಹದ ಕಥೆಯಾಗಿರುತ್ತದೆ. ಈ ಕಥೆಯು ಇಷ್ಟವಾಗಿದ್ದಲ್ಲಿ ನಿಮ್ಮ ಗೆಳೆಯರೊಂದಿಗೂ ಕುಟುಂಬದವರೊಂದಿಗೂ ಶೇರ್ ಮಾಡಿ ಗೆಳೆಯರೇ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.